ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಒಂದು ಕಡೆಯಿಂದ ಒಂದಾದ ಮೇಲೆ ಒಂದು ರಾಜ್ಯ ಸರ್ಕಾರದ ವೈಫಲ್ಯಗಳು ಎದ್ದು ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ರಾಜ್ಯದ ಜನರ ಜೀವನ ಮಟ್ಟ ಬಹಳ ಅಂದರೆ ಬಹಳ ಕುಸಿತಾ ಇದೆ. ಇದರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳ OPDಗಳು ಕೂಡ ಬಂದಾಗಲಿದೆ. ಈಗಾಗಲೇ ಸ್ಕ್ಯಾನಿಂಗ್ ಬಂದಾಗಿದೆ. ಈ ರೀತಿಯಾಗಿ ರಾಜ್ಯದಲ್ಲಿ ನಾನಾ ಸಮಸ್ಯೆಗಳಿವೆ. ಈ ಸಮಸ್ಯೆಗಳು ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವನ್ನು ಎತ್ತಿ ತೋರಿಸುತ್ತೆ. ಆದರೆ ಇಂತಹ ಸಂದರ್ಭದಲ್ಲಿ ವಿಪಕ್ಷ ಆಗಿರುವಂತಹ BJP ತಮ್ಮಲ್ಲೇ ಒಳಗಡೆ ಒಳಜಗಳವನ್ನು ಮಾಡಿಕೊಳ್ತಾ ಇದೆ. ರಾಜ್ಯ BJPಯ ಮತ್ತೊಂದು ಒಳಜಗಳ ಈಗ ಮುನ್ನೆಲೆಗೆ ಬಂದಿದೆ. ಅಂದರೆ ಯಾರಾದರೂ BJPಯಲ್ಲಿ ಹೋರಾಟದ ಮುಂಚೂಣಿಯನ್ನು ವಹಿಸಿಕೊಂಡ್ರೆ ಅವರನ್ನು ಕಾಲೆಳೆಯುವಂತಹ ಕೆಲಸ ಆಗ್ತಾ ಇದೆಯಾ, ಅವರನ್ನು ಒಂದು ರೀತಿಯಾಗಿ ಮೂಲೆ ಗುಂಪು ಮಾಡುವಂತಹ ಕೆಲಸ BJPಯಲ್ಲಿ ಆಗ್ತಾ ಇದೆಯಾ ಅನ್ನೋದರ ಮತ್ತೊಂದು ಉದಾಹರಣೆಯೂ ಕೂಡ ಈಗ ಸಿಗುತ್ತಾ ಇದೆ. ಹಾಗಾದರೆ ಗೆಳೆಯರೆ, ರಾಜ್ಯ BJPಯಲ್ಲಿ ಏನಾಗ್ತಾ ಇದೆ, ಯಾರ ಒಂದು ಹಿತಾಸಕ್ತಿಗೆ ಪಕ್ಷದ ಒಂದು ಕಾರ್ಯಕರ್ತರ ಆಸೆಯನ್ನು ಮತ್ತು ಪಕ್ಷದ ಹಿತಾಸಕ್ತಿಯನ್ನು ಬಲಿ ಕೊಡಲಾಗ್ತಾ ಇದೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಅದ್ಭುತವಾದಂತಹ ಮತ್ತು ಸರಿಯಾದ ರೀತಿಯಾಗಿ ಕೆಲಸ ಮಾಡಿದಂತಹ ವಿರೋಧ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷವೇ ಇರಬೇಕು. ಕಳೆದ ಅವಧಿಯಲ್ಲಿ BJP ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ವಿರೋಧ ಪಕ್ಷವಾಗಿ ನಿಂತಿತ್ತು ಅನ್ನೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಹಾಗಂತ ಕಾಂಗ್ರೆಸ್ನಲ್ಲಿ ಆ ಸಮಯದಲ್ಲಿ ಒಳಜಗಳಗಳು ಇರಲಿಲ್ವಾ ಅಂತ ಕೇಳಿದ್ರೆ ಹೌದು, ಖಂಡಿತವಾಗಿಯೂ ಆ ಸಮಯದಲ್ಲಿ ಕಾಂಗ್ರೆಸ್ನಲ್ಲಿ ಒಳಜಗಳಗಳು ಇದ್ವು. ಮುಂದಿನ ಅಂದರೆ 2023ರ ಚುನಾವಣೆಗೆ ಯಾರ ನಾಯಕತ್ವ ವಹಿಸಿಕೊಳ್ಳಬೇಕು ಮತ್ತು 2023ರ ಚುನಾವಣೆಯ ವೇಳೆಯಷ್ಟರಲ್ಲಿ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು. ಹೀಗೆ ನಾನಾ ರೀತಿಯಾದಂತಹ ಒಳಜಗಳಗಳು ಬಣಜಗಳಗಳು ಎಲ್ಲವೂ ಕಾಂಗ್ರೆಸ್ನಲ್ಲಿ ಇದ್ದವು ಆ ಸಮಯದಲ್ಲಿ. ಈಗಲೂ ಕೂಡ ಅದು ಮುಂದುವರೆದಿದೆ. ಆದರೆ ಆ ಸಮಯದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಅಂತ ಬಂದರೆ ಎರಡೂ ಬಣಗಳು ಅಥವಾ ಅಲ್ಲಿದ್ದಂತಹ ಎಲ್ಲ ಬಣಗಳು ಕೂಡ ಒಂದಾಗ್ತಾ ಇದ್ವು. ಒಂದಾಗಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ವು. ಅದಕ್ಕೆ ನಮಗೆ ಸೂಕ್ತವಾದಂತಹ ಉದಾಹರಣೆ ಅಂದರೆ ಪೇ CM ಉದಾಹರಣೆ. ಪೇ CM ಆ ಒಂದು ಅಭಿಯಾನವನ್ನು, ಆ ಹೋರಾಟವನ್ನು ಎಷ್ಟರ ಮಟ್ಟಿಗೆ ಸುಸಜ್ಜಿತವಾಗಿ ಮಾಡಿ, ಎಷ್ಟರ ಮಟ್ಟಿಗೆ ಆ ಹೋರಾಟವನ್ನು ಸಕ್ಸಸ್ ಆಗಿ ಮಾಡಿ ನಂತರ ಅವರು ಅಧಿಕಾರಕ್ಕೆ ಏರುವ ಹಂತಕ್ಕೆ ಆ ಹೋರಾಟವನ್ನು ತೆಗೆದುಕೊಂಡು ಹೋಗಿದ್ದು ನಿಮಗೆ ಗೊತ್ತೇ ಇದೆ. ಆದರೆ ಗೆಳೆಯರೆ, BJPಯಲ್ಲಿ ಏನಾಗ್ತಾ ಇದೆ, BJPಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಒಳಜಗಳಗಳು ಆಗ್ತಾ ಇದ್ದಾವೆ. ಸಣ್ಣ ಪುಟ್ಟ ವಿಚಾರಕ್ಕೆ ರಾಜ್ಯದ ನಾಯಕರ ಕಾಲೆಳೆಯುವಂತಹ ಕೆಲಸವನ್ನು BJPಯ ಇನ್ನೊಬ್ಬ ನಾಯಕರು ಮಾಡ್ತಾ ಇದ್ದಾರೆ. ಘಟಾನುಘಟಿ ನಾಯಕರನ್ನ ಈಗ ಆಲ್ರೆಡಿ ಮೂಲೆ ಗುಂಪಾಗಿ ಮಾಡಲಾಗಿದೆ. ಈ ರೀತಿಯಾಗಿ ನೋಡೋದಾದರೆ ಮುಂದಿನ 2028ಕ್ಕೂ ಕೂಡ BJP ಅಧಿಕಾರಕ್ಕೆ ಬರೋದು ಕನಸಿನ ಮಾತು ಹಿಂಗಾದರೆ ಅಂತ ನನಗೆ ಅನಿಸೋದಕ್ಕೆ ಶುರುವಾಗಿದೆ. ಹಾಗಾದರೆ ಏನಾಯಿತು ಅಂತ ಹೇಳೋಕ್ಕೂ ಮೊದಲು ಮೊನ್ನೆ BJP ಕಾರ್ಯಕಾರಿಣಿ ಸಭೆ ಆಯಿತು. BJP ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮತ್ತು ಶಿಖಾವತ್ ಸಿಂಗ್ ಅವರು ಹೇಳಿದ್ದೇನು ಅಂತ ಅಂದರೆ, ರಾಜ್ಯವನ್ನು ಎಲ್ಲರೂ ಒಗ್ಗೂಡಿಸಿಕೊಂಡು ಮುಂದೆ ನಾವು ಅಧಿಕಾರಕ್ಕೆ ಬರಬೇಕು, ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರುವಂತಾಗಬೇಕು. ಹಾಗಾಗಿ ಎಲ್ಲರೂ ಕೂಡ ಕೆಲಸ ಮಾಡಬೇಕು. ಯಾರಿಗೆ ಯಾವ್ಯಾವ ಸ್ಥಾನಮಾನ ಯಾವ್ಯಾವ ಸಮಯದಲ್ಲಿ ಸಿಗಬೇಕೋ ಅದೆಲ್ಲವೂ ಕೂಡ ಪಕ್ಷ ನೋಡಿಕೊಳ್ಳುತ್ತೆ. ಅವರವರ ಕೆಲಸದ ಆಧಾರದ ಮೇಲೆ ಅವರಿಗೆ ಸ್ಥಾನಮಾನವನ್ನು ಕೊಡುತ್ತೆ ಅನ್ನುವಂತಹ ವಿಚಾರವನ್ನು ಹೇಳಿದ್ರು. ಆನಂತರ ಕಾಂಗ್ರೆಸ್ ವಿರುದ್ಧ ಅಂದರೆ ಈಗ ಆಡಳಿತ ಪಕ್ಷದ ವಿರುದ್ಧ ಯಾವ ರೀತಿಯಾಗಿ ಹೋರಾಟದ ರೂಪುರೇಷೆಯನ್ನು ಮಾಡಿಕೊಳ್ಳಬೇಕು, ಸ್ಥಳೀಯ ಮಟ್ಟವಾಗಿ ಯಾವ ರೀತಿಯಾಗಿ BJPಯನ್ನು ಸ್ಟ್ರಾಂಗ್ ಮಾಡಬೇಕು ಅಂತೆಲ್ಲವೂ ಕೂಡ ಅವತ್ತು ಮಾತಾಯಿತು. ಅವತ್ತು ಡಿಸ್ಕಷನ್ಗಳಾದವು. ರಾಜ್ಯದ ಪ್ರಮುಖ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಅವತ್ತು ಬಂದಿದ್ದರು. ಇದೆಲ್ಲ ಆದ ಮೇಲೆ BJPಯಲ್ಲಿ ಏನೋ ಒಂದು ಸರಿ ಹೋಗುತ್ತೇನೋ, ಈ ಒಳಜಗಳ ಅದೆಲ್ಲವೂ ಕೂಡ ನಿಲ್ಲತ್ತೇನೋ ಅಂತ ಅನೇಕರು ಭಾವಿಸಿದ್ರು. ಆದರೆ ಈಗ ಅದು ಸುಳ್ಳಾಗಿದೆ. ಹಾಗಾದರೆ ಏನಾಯಿತು ಅಂತ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ನಿನ್ನೆ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಇತ್ತು.
ವಿದ್ಯಾರ್ಥಿಗಳು ಬೀದಿಗಿಳಿದಿದ್ರು. ರಾಜ್ಯದ ಒಂದು ಯುವ ಸಮೂಹ ಸರ್ಕಾರದ ವಿರುದ್ಧ ಬೀದಿಗೆ ಇಳಿದಿದ್ದಾರೆ ಅಂದರೆ ಇದು ವಿರೋಧ ಪಕ್ಷಕ್ಕೆ ಒಂದು ಸುವರ್ಣವಾದಂತಹ ಅವಕಾಶ. ಇಂತಹ ಅವಕಾಶವನ್ನು ವಿರೋಧ ಪಕ್ಷ ಬಳಸಿಕೊಳ್ಳಬೇಕು ಮತ್ತು ಅವರ ಪರವಾಗಿ ವಿರೋಧ ಪಕ್ಷ ನಿಲ್ಲಬೇಕು. ಆ ಕೆಲಸವನ್ನು BJP ಸಮರ್ಥವಾಗಿ ಮಾಡ್ತಾ ಅಂತ ನೋಡೋದಾದರೆ ಬಹುಶಃ ಇಲ್ಲ ಅನ್ನುವಂತಹ ಉತ್ತರ ನನ್ನ ಕಡೆಯಿಂದ ಬರುತ್ತೆ. ಯಾಕೆಂದರೆ ಈ ಒಂದು ಹೋರಾಟದ ಭಾಗವಾಗಿ ನಡೆದಂತಹ ಒಂದು ವಿಚಾರದಲ್ಲಿ ಈಗ BJPಯಲ್ಲಿ ಅಸಮಾಧಾನದ ಹೊಗೆ ಭುಗಿಲೆದ್ದಿದೆ. ಏನು ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ. ಈ ಹೋರಾಟದ ಮುಂಚೂಣಿಯನ್ನು ಸ್ಥಳೀಯ ಶಾಸಕರು ಅಂದರೆ ವಿರೋಧ ಪಕ್ಷದ ಉಪನಾಯಕರು ಮತ್ತು ಧಾರವಾಡದ ಶಾಸಕರಾಗಿರುವಂತಹ ಅರವಿಂದ್ ಬೆಲ್ಲದವರು ವಹಿಸಿಕೊಂಡಿದ್ದರು. ಅರವಿಂದ್ ಬೆಲ್ಲದವರು ಹೋರಾಟಕ್ಕೆ ಧುಮುಕಿದ್ರು. ಆ ಒಂದು ಹೋರಾಟದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ರು. ಈ ಹಿಂದೆ 2-3 ತಿಂಗಳ ಹಿಂದೆ ಇದೇ ರೀತಿಯಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿಯೂ ಕೂಡ ಅರವಿಂದ್ ಬೆಲ್ಲದವರು ವಿದ್ಯಾರ್ಥಿಗಳ ಜೊತೆಗೆ ನಿಂತುಕೊಂಡಿದ್ರು. ಆದರೆ ಆ ಒಂದು ಸಮಯದಲ್ಲಿ ಯಾವುದು ಪ್ರೀ ಪ್ಲಾನ್ಡ್ ಆಗಿರಲಿಲ್ಲ. ಆದರೆ ಈ ಬಾರಿ ಹೋರಾಟದ ರೂಪುರೇಷೆಗಳು ಯಾವ ರೀತಿಯಾಗಿರಬೇಕು, ಹೇಗಿರಬೇಕು ಅನ್ನೋದು ಎಲ್ಲವೂ ಕೂಡ ಪ್ಲಾನ್ ಆಗಿತ್ತು. ಹಾಗಾಗಿಯೇ ಅರವಿಂದ್ ಬೆಲ್ಲದವರು ಆ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರು. ಆಮೇಲೆ ಆರ್ ಅಶೋಕ್ ಅವರು ಕೂಡ ಹೋರಾಟದ ಭಾಗವಾಗಿ ಧಾರವಾಡಕ್ಕೆ ಆಗಮಿಸಿದರು. ಚಲುವಾದಿ ನಾರಾಯಣಸ್ವಾಮಿ ಅವರು ಕೂಡ ಆಗಮಿಸಿದರು. ಆದರೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಆಗಮಿಸಿರಲಿಲ್ಲ. ಅವರಿಗೆ ಬೇರೆ ಏನೋ ಕೆಲಸ ಇತ್ತು ಅಥವಾ ಬೇರೆ ಏನೋ ಇರಬಹುದು. ಆದರೆ ರಾಜ್ಯದ ಪ್ರಮುಖ ನಾಯಕರು ಇಲ್ಲಿ ಭಾಗವಹಿಸಿದ್ದಾರಲ್ಲ, ಸೊ ಹಾಗಾಗಿ ಆ ಒಂದು ಹೋರಾಟ BJP ಫಲಪ್ರದವಾಗಿ ಅಂತೂ ಮಾಡಿತು. ಆ ಹೋರಾಟ BJPಗೆ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೊಡ್ತು. ಆ ಹೋರಾಟದ ಭಾಗವಾಗಿಯೇ ರಾಜ್ಯ ಸರ್ಕಾರ ಮಣಿದು 24,000 ನೇಮಕಾತಿಗಳನ್ನು ಕೂಡಲೇ ಮಾಡೋದಕ್ಕೆ ಒಂದು ಆದೇಶವನ್ನು ಕೂಡ ಹೊರಡಿಸಿತ್ತು. ಆ ಹೋರಾಟ ಫಲಪ್ರದ ಆಯಿತು. ಹೋರಾಟ ಫಲಪ್ರದ ಆಯಿತು ಅಂತ BJPಯಲ್ಲಿ ಖುಷಿ ಪಡೋದು ಬಿಟ್ಟು ಈ ಹೋರಾಟ ಯಾಕಾದರೂ ಫಲಪ್ರದ ಆಯಿತು ಅನ್ನುವಂತಹ ಅಸಮಾಧಾನ ಪಡುವವರೇ ಹೆಚ್ಚಾಗಿದ್ದಾರೆ. ನೋಡಿ, ಈಗ ನಿಮಗೆ ಒಂದು ಪೋಸ್ಟನ್ನು ತೋರಿಸ್ತೀನಿ. ಈ ಪೋಸ್ಟ್ ಹಾಕುವಂತಹ ಅವಶ್ಯಕತೆ ಇತ್ತ ಗೆಳೆಯರೆ? ಇಲ್ಲಿ BY ವಿಜಯೇಂದ್ರ ಅವರ ಬೆಂಬಲಿಗರು ಈ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಏನು ಆ ಪೋಸ್ಟ್ನಲ್ಲಿ ಇರೋದು ಅಂದರೆ, ಈಗ ಅರವಿಂದ್ ಬೆಲ್ಲದವರ ಬೆಂಬಲಿಗರು ಅಲ್ಲಿ ಒಂದು ಬ್ಯಾನರ್ ಅನ್ನು ಹಾಕಿದ್ರು. ಆ ಬ್ಯಾನರ್ನಲ್ಲಿ BY ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಫೋಟೋ ಇರಲಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಅರವಿಂದ್ ಬೆಲ್ಲದವರನ್ನ ಟ್ರೋಲ್ ಮಾಡೋದು, ಅರವಿಂದ್ ಬೆಲ್ಲದವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿಯಾಗಿ ಅವರನ್ನ ಹೀಯಾಳಿಸುವಂತಹ ಕೆಲಸವನ್ನು BY ವಿಜಯೇಂದ್ರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಹೋರಾಟ ಸಕ್ಸಸ್ ಆಯಿತು ಅಂತ ಖುಷಿ ಪಡೋದರ ಬದಲು ಈ ರೀತಿಯಾಗಿ ಮಾಡೋದು ಇದೆಯಲ್ಲ, BJPಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಇದೇ ರೀತಿಯಾಗಿ ಮಾಡಿಯೇ ಈಗ ಈಶ್ವರಪ್ಪನವರು ಮೂಲೆ ಗುಂಪಾಗಿದ್ದಾರೆ. ಆನಂತರ ಅನಂತಕುಮಾರ್ ಹೆಗಡೆ ಅವರು ಮೂಲೆ ಗುಂಪಾಗಿದ್ದಾರೆ. ಈಶ್ವರಪ್ಪ ಮತ್ತು ಅನಂತಕುಮಾರ್ ಹೆಗಡೆ ಅವರ ಒಂದು ಅನುಪಸ್ಥಿತಿ 2023ರ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕಾಡಿದೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿ ಗೊತ್ತು. ಅನಂತಕುಮಾರ್ ಹೆಗಡೆ ಅವರಾಗಿರ್ಬೋದು, ಅನಂತರ ಪ್ರತಾಪ್ ಸಿಂಹ ಅವರನ್ನು ಕೂಡ ಮೂಲೆ ಗುಂಪು ಮಾಡಲಾಯಿತು. ಆದರೆ ಪ್ರತಾಪ್ ಸಿಂಹ ಅವರು ಆಗಾಗ ಮೀಡಿಯಾ ಮುಂದೆ ಕಾಣಿಸ್ಕೊಳ್ತಾರೆ. ಯಾವುದೋ ಒಂದು ಸಣ್ಣ ವಿಚಾರಕ್ಕೂ ಕೂಡ ಪ್ರತಾಪ್ ಸಿಂಹ ಅವರು ಮೀಡಿಯಾ ಮುಂದೆ ಬರ್ತಾರೆ. ಸೊ ಹಾಗಾಗಿ ಅವರು ಮೂಲೆ ಗುಂಪು ಆಗಲಿಲ್ಲ. ಆದರೂ ಕೂಡ ಪಕ್ಷದಲ್ಲಿ ಅವರಿಗೆ ಯಾವುದೇ ಸ್ಥಾನಮಾನವನ್ನು ನೀಡದೆ ಮೂಲೆ ಗುಂಪಾಗಿ ಮಾಡಲಾಯಿತು. ಯಾಕೆ ಅಂದರೆ ಒಂದು ವೇಳೆ ಅವರು ವಿಜಯೇಂದ್ರ ಎತ್ತರಕ್ಕೆ ಬೆಳೆದು ಬಿಡ್ತಾರೇನೋ ಅನ್ನುವಂತಹ ಭಯವ ಏನೋ ಗೊತ್ತಿಲ್ಲ. ಹಾಗಾಗಿ ಪ್ರತಾಪ್ ಸಿಂಹ ಅವರನ್ನು ಮೂಲೆ ಗುಂಪು ಮಾಡಲಾಯಿತು. ಆನಂತರ ಅರವಿಂದ್ ಬೆಲ್ಲದವರು ಅವರು ತೆಗೆದುಕೊಳ್ಳುವಂತಹ ವಿಚಾರ ಏನಿದೆಯಲ್ಲ, ಅದು ಬಹಳ ಸ್ಪಷ್ಟ ಗುರಿಯನ್ನು ಹೊಂದಿರುವಂತಹ ವಿಚಾರ. ಈ ಹಿಂದೆ ಅರವಿಂದ್ ಬೆಲ್ಲದವರು ಮಾಡಿರುವಂತಹ ಕೆಲ ಹೋರಾಟಗಳು ತಾರ್ಕಿಕ ಅಂತ್ಯವನ್ನು ಕಂಡಿರೋದು ನಾವು ನೋಡಿದ್ದೀವಿ. ಸೊ ಈಗ ಅರವಿಂದ್ ಬೆಲ್ಲದವರ ಹೆಸರು ರಾಜ್ಯ ಮಟ್ಟದಲ್ಲಿ ಒಂದು ರೀತಿಯಾಗಿ ಕೇಳಿ ಬರ್ತಾ ಇದೆ. ಅದು ಕೂಡ ವಿದ್ಯಾರ್ಥಿ ಸಮೂಹದಲ್ಲಿ ಅರವಿಂದ್ ಬೆಲ್ಲದವರ ಹೆಸರು ಕೇಳಿ ಬರ್ತಾ ಇರೋದಕ್ಕೆ ವಿಜಯೇಂದ್ರ ಬೆಂಬಲಿಗರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ BJP ಏನಾದರೂ ಮಾಡ್ತಾ ಹೋಯಿತು ಅಂತ ಅನ್ಕೊಳ್ಳಿ, ಇದೇ ರೀತಿ ಒಳಜಗಳಗಳು, ನನ್ನನ್ನು ಬಿಟ್ಟು ಇಲ್ಲಿ ಬೇರೆ ಯಾರೂ ಸುಪ್ರೀಂ ಅಲ್ಲ, ನಾನೇ ಬೆಳಿಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ 2028ರ ಚುನಾವಣೆಯನ್ನು ಎದುರಿಸಿದ್ರು ಅನ್ಕೊಳ್ಳಿ, ಮತ್ತು ಹೀನಾಯವಾದಂತಹ ಸೋಲನ್ನು ಕಾಣಬೇಕಾಗತ್ತೆ. ಯಾಕೆಂದರೆ BJPಯ ಒಳಜಗಳ ಜನರಿಗೆ ಕಣ್ಣಿಗೆ ಕಾಣೋದಿಲ್ಲ ಅಂತಲ್ಲ, ಇವರಿಗೆ ಅಧಿಕಾರ ಕೊಟ್ಟರೆ ಏನಾಗುತ್ತೆ, ರಾಜ್ಯನ ಇನ್ನಷ್ಟು ಹಾಳು ಮಾಡ್ತಾರೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಮತ್ತೆ ಜನರು ಕಾಂಗ್ರೆಸ್ ಕೈ ಹಿಡಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಸೊ ಒಟ್ಟಾರೆಯಾಗಿ ರಾಜ್ಯ BJPಗೆ ಒಳಜಗಳವೇ ಮುಳ್ಳಾಗುತ್ತಾ ಇದೆ. ಇದರ ಬಗ್ಗೆ ವರಿಷ್ಠರು ಆದಷ್ಟು ಬೇಗ ತೀರ್ಮಾನವನ್ನು ತೆಗೆದುಕೊಂಡು ರಾಜ್ಯ BJPಯಲ್ಲಿ ಆಗಿರುವಂತಹ ಈ
ಅಸಮಾಧಾನ ಆಗಿರ್ಬೋದು ಅಥವಾ ಈ ಕಿತ್ತಾಟಗಳು ಇದೆಲ್ಲವನ್ನು ಬಂದ್ ಮಾಡಿ ರಾಜ್ಯ ಬಿ ಜೆ ಪಿಯನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋದು ಬಹಳ ಒಳಿತು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.